ಸರಸ್ವತೀ ದೇವಿ ಆ ವೆಂಕಟನಾಥಲ್ಲಿ ನಿಂತು ಅದೆಷ್ಟು ನಲಿದಾಡ್ತಿದ್ದಾಳೆ ಅಂತ ಹೇಳಿದ್ರೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಕಡು ಬಡತನ ಈ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದಲ್ಲಿ ಅವರಿಗೆ ವಿಧಿಯ ಆಟದಿಂದ ಅವರಿಗೆ ಬಂದೋಯಿತು. ಎಷ್ಟೇ ವಿದ್ಯೆ ಇದ್ದರೂ ಕೂಡ ಈ ವೆಂಕಟನಾಥನಿಗೆ ಜನ್ಮಾಂತರದ ಒಂದು ಕರ್ಮದ ಫಲದಿಂದ ಕಡು ಬಡತನ ಈ ವೆಂಕಟನಾಥನಿಗೆ ಬಂದು ಬಿಡ್ತು. ಅದೆಷ್ಟು ಬಡತನ ಅಂತ ಹೇಳಿದ್ರೆ, ಅವರ ಅಜ್ಜ ಆಗಲಿ ಅಥವಾ ಅವರ ತಂದೆ ಆಗಲಿ ಶ್ರೀಮಂತಿಕೆಯ ಪರಾಕಾಷ್ಠೆಯಲ್ಲಿ ಇದ್ದಂತಹ ದೊಡ್ಡ ಮಹಾನುಭಾವರು. ಆದರೆ ಅವರ ಮಗನಾದ ಈ ವೆಂಕಟನಾಥ ಮಾತ್ರ ಅತ್ಯಂತ ಕಡು ಬಡತನದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಂತೆ. ಅದೆಂಥ ಬಡತನ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ವರ್ಷ ಪೂರ್ತಿ ಈ ವೆಂಕಟನಾಥ ಒಂದೇ ಬಟ್ಟೆಯನ್ನು ಧರಿಸ್ತಾ ಇದ್ನು. ಹೊಸ ಬಟ್ಟೆ ಹಾಕೊಳ್ಳಿಕ್ಕೂ ದುಡ್ಡಿಲ್ಲ. ಇನ್ನು ರೇಷ್ಮೆ ಬಟ್ಟೆ ಈ ವೆಂಕಟನಾಥನಿಗೆ ಕನಸೆ ಅಂತ ಹೇಳ್ಬೇಕು. ನೋಡಿ, ನಾವೆಲ್ಲ ಬಟ್ಟೆಯನ್ನು ಯಾವ ರೀತಿ ಪ್ರಯೋಜನವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ, ಇವತ್ತು ಹಾಕೊಂಡಿರೋ ಬಟ್ಟೆ ನಾಳೆಯನ್ನು ಹಾಕೊಳ್ಳೋದಿಲ್ಲ ನಾವು. ಅಷ್ಟು ದುರಹಂಕಾರದಿಂದ ವರ್ತಿಸ್ತಾ ಇರ್ತಕ್ಕಂತಹ ನಮಗೆ ಆ ವೆಂಕಟನಾಥರೇ ನಮಗೆ ದೊಡ್ಡ ಆದರ್ಶ. ವೆಂಕಟನಾಥನ ಬಡತನ ಎಷ್ಟಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ತೈಲಾಭ್ಯಂಗಂ ವತ್ಸರಸ್ಯೈಕವಾರಂ, ತನ್ನ ಅಭ್ಯಂಜನವನ್ನ ವರ್ಷಕ್ಕೆ ಒಂದು ಬಾರಿ ಮಾತ್ರ ಈ ವೆಂಕಟನಾಥರು ಮಾಡ್ಕೊಳ್ತಾ ಇದ್ರಂತೆ ತಮ್ಮ ಪೂರ್ವಾಶ್ರಮದಲ್ಲಿ. ವರ್ಷಕ್ಕೆ ಒಂದು ಬಾರಿ ತಲೆ ಎಣ್ಣೆಯನ್ನು ಹಚ್ಕೊಳ್ತಾ ಇರೋರಿಗೆ ಪ್ರತಿನಿತ್ಯ ಊಟದಲ್ಲಿ ತುಪ್ಪ ಸಿಗತ್ತೆ ಅಂತ ಹೇಳ್ಬೇಕಾ? ತುಪ್ಪ ಎಲ್ಲ ತಿನ್ಲಿಕ್ಕೆ ಅವರಿಗೆ ಸಿಗುತ್ತಾ ಇರ್ಲಿಲ್ಲಂತೆ ವೆಂಕಟನಾಥರಿಗೆ.